ಇನ್ನು ಬಿ ಖಾತಾ ಹೊಂದಿರುವಂತಹ ಬೆಂಗಳೂರಿಗರಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಬಿ ಖಾತೆಯನ್ನು ಹೊಂದಿರತಕ್ಕಂಥವರಿಗೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಬಿ ಖಾತಾ ಮತ್ತು ಎ ಖಾತಾ ಗೊಂದಲಗಳಿಗೆ ಸಚಿವ ಸಂಪುಟ ತೆರೆಯನ್ನು ಎಳೆದಿದೆ. ಅಂದರೆ ಎ ಖಾತೆದಂತೆ ಬಿ ಖಾತಾಗೂ ಕೂಡ ಅಧಿಕೃತ ಮಾನ್ಯತೆ ನೀಡೋದಕ್ಕೆ ತೀರ್ಮಾನಿಸಲಾಗಿದ್ದು, ಶೀಘ್ರದಲ್ಲೇ ರಾಜ್ಯ ಸರ್ಕಾರದಿಂದ ಅಧಿಕೃತ ಅಧಿಸೂಚನೆ ಕೂಡ ಹೊರಬೀಳುತ್ತೆ. 22/5/2020ರಿಂದ 30/9/2024 ಹಾಲಿ ಇರುವ ಬಿ ಖಾತಾಗಳನ್ನು ಎಲ್ಲ ಕಾನೂನು ಉದ್ದೇಶಕ್ಕೆ ಅಧಿಕೃತ ಖಾತೆ ಅಂತ ಪರಿಗಣಿಸುವುದಾಗಿ ಸಂಪುಟ ತೀರ್ಮಾನ ಮಾಡಿದೆ. ಈ ಮೂಲಕ ಬಿ ಖಾತಾಗಳಿಗಿದ್ದ BBMP ಪ್ಲಾನಿಂಗ್, OC, ಬ್ಯಾಂಕ್ ಲೋನ್ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ. ಎ ಖಾತಾದಿಂದ ಬಿ ಖಾತಾ ಪರಿವರ್ತನೆ ಆಗಬೇಕು ಅಂದರೆ ಒಂದಷ್ಟು ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತೆ. 30 ಲಕ್ಷಕ್ಕೂ ಹೆಚ್ಚು ಬಿ ಖಾತಾದಾರರು ಸರ್ಕಾರದ ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತೆ. ಹಾಗಾದರೆ ಬಿ ಖಾತಾದಾರರು ಏನು ಮಾಡಬೇಕು, ಏನು ಮಾನದಂಡ ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಎ ಖಾತಾದಂತೆ ಬಿ ಖಾತಾಗೂ ಅಧಿಕೃತ ಮಾನ್ಯತೆ ಸಿಗುತ್ತೆ. ಇನ್ನು ಮುಂದಕ್ಕೆ ಶೀಘ್ರದಲ್ಲೇ ಸರ್ಕಾರ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸುತ್ತೆ. ಎ ಖಾತಾದಿಂದ ಬಿ ಖಾತಾ ಪರಿವರ್ತನೆ ಆಗಲು ಮಾನದಂಡ ಕಡ್ಡಾಯ. ಬಿ ಖಾತೆಯವರು ಖಾಸಗಿ ರಸ್ತೆಯನ್ನು ಸಾರ್ವಜನಿಕ ರಸ್ತೆ ಅಂತ ಘೋಷಿಸಬೇಕು. ಬಿ ಖಾತಾದಾರರು ಸಕಲ ಸೌಲಭ್ಯ ಪಡೆಯೋದಕ್ಕೆ 5% ದರವನ್ನು ಪಾವತಿಸಬೇಕಾಗತ್ತೆ. ಅಂದರೆ 30-40 ಸೈಟ್ ಇದ್ದರೆ ಸುಮಾರು ಒಂದು 3 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಕಟ್ಟಿ ನೀವು ಬಿನ ಎ ಆಗಿ ಕನ್ವರ್ಟ್ ಮಾಡಿಸ್ಕೋಬೋದು. ಬಿ ಖಾತಾ ಸೈಟ್ಗಳಲ್ಲಿ ಕಟ್ಟಡ ಕಟ್ಟಿದರೆ ನೀವು BBMPಗೆ ಪತ್ರವನ್ನು ಕೂಡ ಬರೀಬೇಕು. ಸಾರ್ವಜನಿಕ ರಸ್ತೆ ಮತ್ತು ಜಾಗದಲ್ಲಿ ಕಟ್ಟಡ ಕಟ್ಟಿದರೆ ಫೈನ್ ಹಾಕ್ತಾರೆ, ದಂಡವನ್ನು ಕಟ್ಟಬೇಕಾಗುತ್ತೆ. ನಿಮ್ಮ ಅಕ್ಕಪಕ್ಕದಲ್ಲಿ ರಸ್ತೆ ಇದ್ದರೆ ಅದನ್ನು ನೀವು ಬಿಟ್ಕೊಂಡಿರ್ಬೋದು, ಅದನ್ನು ಸಾರ್ವಜನಿಕ ರಸ್ತೆ ಅಂತ ಘೋಷಣೆ ಮಾಡ್ಕೋಬೇಕು. ಸೊ ಹಾಗಾಗಿ ಇನ್ನು ಮುಂದೆ ಬೆಂಗಳೂರಿನಲ್ಲಂತೂ ಎ ಖಾತೆಗಳಿಗಿಂತ ಬಿ ಖಾತಾದಾರರೇ ಜಾಸ್ತಿ. ಹಾಗಾಗಿ ನಿಮ್ಮ ಬಿನ ಇನ್ನು ಮುಂದೆ ಎ ಅಂತ ಮಾಡ್ಕೋಬಹುದು. ಸರ್ಕಾರಕ್ಕೆ ಅದಕ್ಕೆ ಒಂದಷ್ಟು ದುಡ್ಡನ್ನು ಕಟ್ಟಬೇಕಾಗತ್ತೆ. ಕಟ್ಟಿ ನಿಮ್ಮ ಹೆಸರಿಗೆ ಮಾಡ್ಕೋಬೋದು.